ಅಲ್ಲಿ 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 ಅಲ್ಲಿದೆ ನೋಡಲ್ಲಿ. ನಾವಿವತ್ತು ಹೋಗ್ತಾ ಇರೋದು ಕಬಿನಿ ಸಫಾರಿಗೆ. ಹಲೋ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜೋಡಿ ಡೈರೀಸ್ ಯೂಟ್ಯೂಬ್ ಚಾನಲ್. ನಾವು ಬೆಳಗ್ಗೆ 6 ಗಂಟೆಗೆ ಜೀಪ್ ಹತ್ಕೊಂಡು ಹೊರಟಿದ್ದು ಕಬಿನಿ ಫಾರೆಸ್ಟ್ ಏರಿಯಾ ಕಡೆ. ಆ್ಯಂಡ್ ಈ ಹೋಲ್ ವಿಡಿಯೋ ಕಬಿನಿ ಸಫಾರಿದಾಗಿರುತ್ತೆ. ಬೆಳಗ್ಗೆ ಸನ್ರೈಸ್ ವ್ಯೂ ಫಾರೆಸ್ಟ್ ಏರಿಯಾಯಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾವಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿದ್ವಿ. ಯಾವ ಪ್ರಾಣಿ ನಾವು ನೋಡ್ಬೋದು, ಲೈಕ್ ಟೈಗರ್ ಕಾಣುತ್ತಾ ಇಲ್ವಾ ಅಂತ. ನಮಗೆ ಸ್ಟಾರ್ಟಿಂಗಲ್ಲೇ ವೆಲ್ಕಮ್ ಮಾಡಿದ್ದು ಈ ಕ್ಯೂಟ್ ಪಿಕಾಕ್. ಮುಂದೆ ಹೋಗ್ತಾ ಹೋಗ್ತಾನೂ ನಮಗೆ ತುಂಬ ಜಿಂಕೆಗಳು, ಸಾರಂಗ, ಲಂಗೂರ್ಸ್ಗಳೆಲ್ಲ ಕಾಣ್ತು. ನಾಗರಹೊಳೆ 3 ಗೇಟ್ಸಿಂದ ಕಬಿನಿ ಸಫಾರಿನ ಅರೇಂಜ್ ಮಾಡ್ತಾರೆ. ಒಂದು ಕಬಿನಿ ಕಾಕನಕೋಟೆ ಗೇಟು, ಇನ್ನೊಂದು ವೀರಣ್ಣ ಹೊಸಳ್ಳಿ ಹುಣಸೂರು ಗೇಟು, ಇನ್ನೊಂದು ನನಾಚಿ ಕೂರ್ಗ್ ಸೈಡ್ ಇದೆ ಈ ಗೇಟು. ನಾವು ಹೋಗಿದ್ದು ಕಾಕನಕೋಟೆ ಗೇಟಿಂದ. ಅಲ್ಲಿ ಆನ್ಲೈನ್ ಟಿಕೆಟ್ಸ್ ಕೂಡ ಇದೆ, ಆಫ್ಲೈನ್ ಟಿಕೆಟ್ಸ್ ಕೂಡ ಇದೆ. ನೀವು ಯಾರಾದರೂ ಕಬಿನಿಗೆ ವಿಸಿಟ್ ಮಾಡ್ತೀರಾ ಅಂದರೆ ಪ್ಲೀಸ್ ಆದಷ್ಟು ಆನ್ಲೈನಿಂದನೇ ಹೋಗಿ ಟಿಕೆಟ್ಸ್ ಬುಕ್ ಮಾಡ್ಕೊಂಡು. ಬಿಕಾಸ್ ಏನಂದರೆ ನೀವು ಸಮ್ಟೈಮ್ಸ್ ಹೋದಾಗ ಮಿನಿಮಮ್ ಇಷ್ಟು ಜನ ಆಗಬೇಕು, ಇಲ್ಲಾಂದರೆ ನಾವು ಜೀಪ್ ತೆಗಿಯೋಕ್ಕಾಗಲ್ಲ ಅಂತ ಅಂತಾರೆ. ನಾವು ಆ್ಯಕ್ಚುಲಿ ಒಂದಿನ ಮುಂಚೆನೇ ಹೋಗಿದ್ವಿ, ಬಟ್ ಸಫಾರಿಗೆ ಆಲ್ರೆಡಿ ಫುಲ್ ಆಗಿಬಿಟ್ಟಿತ್ತು. ಬೇರೆ ಟಿಕೆಟ್ಸ್ಗಳು ಕೊಡ್ತಾ ಇರಲಿಲ್ಲ. ಆನ್ಲೈನ್ ಬುಕ್ಕಿಂಗ್ ಆದವ್ರದ್ದೆಲ್ಲ ಜೀಪ್ ಹೊರಟಿದೆ. ಆಫ್ಲೈನ್ ಅವ್ರಿಗೆ ಈಗ ಮತ್ತೆ ಸಪ್ರೇಟಾಗಿ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಅವತ್ತು ಆ್ಯಕ್ಚುಲಿ ಅಲ್ಲೇ ಸ್ಟೇ ಮಾಡ್ಕೊಂಡು ಮಾರನೇ ದಿವಸ ಬೆಳಗ್ಗೆನೂ ಅಷ್ಟೇ ನಾವು ಅರೌಂಡ್ 5:30ಗೆ ಹೋದ್ವಿ. 5:30ಗೆ ಹೋದ್ರೂ ನಮಗೇನು ಇವಾಗ ಆಫ್ಲೈನ್ ಅವ್ರಿಗೆಲ್ರಿಗೂ ಟಿಕೆಟ್ ಕೊಡಲಿಲ್ಲ. ವೆಯ್ಟ್ ಮಾಡಿದ್ರು, ಸ್ವಲ್ಪ ಜನ ಆಗೋ ತನಕ ಟಿಕೆಟ್ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ನೀವು ಅಲ್ಲೇ ಡೈರೆಕ್ಟಾಗಿ ಆನ್ಲೈನಲ್ಲಿ ಬುಕ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 15 ಡೇಸ್ ಮುಂಚೆನೇ ನೀವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೋಬೇಕಾಗತ್ತೆ. ನಾವು ಏಪ್ರಿಲ್ ಮಂತಲ್ಲಿ ಸಫಾರಿಗೆ ಹೋಗಿದ್ದು. ನಮಗೆ 6:30ಇಂದ 9 ತನಕ ಸಫಾರಿ ಕರ್ಕೊಂಡೋದ್ರು. ಬಟ್ ಇವಾಗೆಲ್ಲ ಸಫಾರಿ ಟೈಮಿಂಗ್ಸ್ ಚೇಂಜ್ ಆಗಿದೆ. 2.5 ಗಂಟೆ ಎಲ್ಲ ಕರ್ಕೊಂಡು ಹೋಗೋಲ್ಲ, 1.5 ಅವರ್ ಅಷ್ಟೇ ಕರ್ಕೊಂಡು ಹೋಗೋದು. ನಾವು ಹೋಗಿದ್ದ ದಿನ ಜನ ಕಮ್ಮಿ ಇದ್ದರು ಅಂತೇಳ್ಬಿಟ್ಟು ಬಸ್ ಬಿಟ್ಟಿಲ್ಲ, ಜೀಪ್ ಸಫಾರಿ ಬಿಟ್ಟಿದ್ರು. ಅವಾಗ ಪರ್ ಹೆಡ್ 865 ರುಪೀಸ್ ಆಯಿತು ಒಬ್ಬರಿಗೆ. ಕ್ಯಾಮ್ರಾ ನೀವೇನಾದರೂ ಕ್ಯಾಮ್ರಾ ಕ್ಯಾರಿ ಮಾಡ್ತೀರಾ ಅಂದರೆ ಕ್ಯಾಮ್ರಾಗೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಯಾರಾದರೂ ಜೀಪ್ ಸಫಾರಿ ಮತ್ತು ಬೋಟ್ ಸಫಾರಿ ಎರಡೂ ಮಾಡ್ತೀರಾ ಅಂತ ಅಂದರೆ ನೀವು ಕಬಿನಿದು ವೆಬ್ಸೈಟ್ ಇದೆ, ಅಫಿಷಿಯಲ್ ವೆಬ್ಸೈಟ್, ಅದ್ರ ಮೂಲಕ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇದರಲ್ಲಿ ಸ್ಟೇ ಆಪ್ಷನ್ಸ್ ಕೂಡ ಇರುತ್ತೆ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಬರೀ ಸಫಾರಿ ಸಾಕು ಅಂದರೆ ನೀವು ನಾಗರಹೊಳೆ ಅಫಿಷಿಯಲ್ ವೆಬ್ಸೈಟಿಂದ ಟಿಕೆಟ್ ಬುಕ್ ಮಾಡ್ಕೋಬೋದು. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇದೇನಿದು 2 ಜೀಪ್ ನಿಂತ್ಕೊಂಡು ಏನು ನೋಡ್ತೀಯಾರ ಇವರೆಲ್ಲ ಅಂತ ನೀವು ಅನ್ಕೊತಾ ಇರ್ಬೋದು. ಅಲ್ಲಿ ನೇಚರಲ್ಲಿ ಟೈಗರ್ ಬರ್ತಾ ಇದೆ ಅಂತ ಕಾಲ್ ಆಗ್ತಾ ಇದೆ. ಅಲ್ಲೆಲ್ಲ ಫುಲ್ ಪಕ್ಷಿಗಳೆಲ್ಲ ಜೋರಾಗಿ ಕಿರ್ಚ್ತಾ ಇತ್ತು, ಲಂಗೂರುಗಳೆಲ್ಲ ಓಡೋಗ್ತಾ ಇತ್ತು. ಸೊ ನಾವು ನಮಗಿಂತ ಮುಂಚೆ ಬಂದವರು ಅಲ್ಲಿ ಟೈಗರ್ ಕಪ್ಸ್ ಇದೆ ಅಂತ ಸ್ಪಾಟ್ ಮಾಡಿದ್ರು. ಅಲ್ಲಿರೋರೆಲ್ಲರೂ ಆಲ್ಮೋಸ್ಟ್ ನೋಡ್ತಾ ಇದ್ದಾರೆ. ಅವರಿಗಾದರೂ ಸ್ವಲ್ಪ ಕಾಣ್ತಾ ಇತ್ತು ಟೈಗರ್ ಕಪ್ಸ್ ಇದ್ದಿದ್ದು, ಬಟ್ ನಮಗೆ ಅಷ್ಟೊಂದು ಕಾಣಲಿಲ್ಲ. 1 ಅವರ್ವರೆಗೂ ನಾವು ಅಲ್ಲೇ ವೆಯ್ಟ್ ಮಾಡಿದ್ವಿ, ಟೈಗರ್ ಮತ್ತು ಅದ್ರ ಮರಿ ಎಲ್ಲ ಹೊರಗಡೆ ಬರ್ಬೋದು ಅಂತ. ಬಟ್ ಅದು ಬರಲಿಲ್ಲ. ಬಟ್ ಫಾರ್ಚುನೇಟ್ಲಿ ನಮ್ಮ ಜೀಪ್ ಪಕ್ಕನೇ ನಮಗೆ ಟೈಗರ್ ಹೋಗಿರೋ ಫುಟ್ ಪ್ರಿಂಟ್ ಸಿಕ್ತು, ನೀವು ನೋಡ್ತಾ ಇರ್ಬೋದು. ನಾವು ಹೋದಾಗ ಟೈಗರ್ ಮರಿ ಹಾಕಿತ್ತು. ಎಲ್ಲ ಕಡೆ 2 ಮರಿಗಳನ್ನು ಕರ್ಕೊಂಡು ಓಡಾಡ್ತಿದೆ ಅಂತ ನ್ಯೂಸ್ ಬಂದಿತ್ತು. ಹಾಗಾಗ್ಬಿಟ್ಟು ನಾವು ಮರಿಗಳನ್ನು ನೋಡೋಕ್ಕೆ ಅಂತಲೇ ಹೋದ್ವಿ, ಬಟ್ ನಮಗೆ ಮರಿ ಕಾಣಲಿಲ್ಲ. ನಾವು ಹೋದಾಗ ಸಮ್ಮರ್ ಆಗಿರೋದ್ರಿಂದ ಟೈಗರ್ ಕಾಣೋ ಚಾನ್ಸಸ್ ತುಂಬ ಇದೆ ಅಂತ ಗೊತ್ತಿತ್ತು. ಹಾಗಾಗಿ ನಾವು ಯಾರೂ ಹೋಪ್ ಕಳ್ಕೊಂಡಿರಲಿಲ್ಲ. ಕಾಣ್ಬೋದು, ಅಟ್ಲೀಸ್ಟ್ ಇಲ್ಲಿ ಕಂಡಿಲ್ಲ ಅಂದರೂ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಕಾಣ್ಬೋದು ಅಂತ ಅಂದ್ಕೊಂಡಿದ್ವಿ. ಜಸ್ಟ್ ಅದು 100 ಮೀಟರ್ಸ್ ಅಷ್ಟೇ ಒಳಗಿದ್ದಿದ್ದು, ಅದರಲ್ಲಿ ಬುಷಸ್ ಎಲ್ಲ ಕವರ್ ಆಗಿತ್ತು. ಹಾಗಾಗ್ಬಿಟ್ಟು ನಮಗೆ ಅಲ್ಲಿ ಕಾಣಲಿಲ್ಲ. ಅಲ್ಲಿ ಸಫಾರಿಲೆಲ್ಲ ಡ್ರೈವರ್ಸ್ಗಳು ವಾಕಿ ಟಾಕಿ ಮುಖಾಂತರ ಒಬ್ರಿಗೊಬ್ರು ಕನೆಕ್ಟ್ ಮಾಡ್ಕೋತಾ ಇದ್ರು. ಇಲ್ಲಿ ಯಾವುದಾದ್ರೂ ಪ್ರಾಣಿಗಳು ಡಿಫ್ರೆಂಟ್ ಆಗಿರೋದು ಸ್ಪಾಟ್ ಆದರೆ ಅವರು ಬೇರೆ ಡ್ರೈವರ್ಗಳಿಗೆ ಫೋನ್ ಮಾಡಿಬಿಟ್ಟು ಇಲ್ಲಿದೆ ಬನ್ನಿ ಅಂತ ಕರೀತಾಯಿದ್ರು. ನಾವು ಆಲ್ಮೋಸ್ಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಹತ್ತತ್ರ ನಮ್ಮ ಮುಂದೆ ಒಂದು 6 ಜೀಪ್ ಇತ್ತು, ನಮ್ಮ ಹಿಂದೆ 2 ಜೀಪ್ ಇತ್ತು. ಎಲ್ಲರೂ ಅಲ್ಲಿ ಫುಲ್ ಸೈಲೆನ್ಸಲ್ಲಿ ಟೈಗರ್ ಕಾಣುತ್ತೆ, ಹೊರಗೆ ಬರುತ್ತೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದ್ವಿ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಬಟ್ ನಮಗೆ ಕಾಣಲಿಲ್ಲ. ನಮ್ಮ ಮುಂದೆ ಇದ್ದಿದ್ದ ಜೀಪ್ ಅವರಿಗೆ ಅಲ್ಲಿ ಟೈಗರ್ ಕಪ್ಸಿರೋದು ಸ್ವಲ್ಪ ಆದರೂ ವಿಸಿಬಲ್ ಆಗಿತ್ತು, ಬಟ್ ಹಿಂದೆ ಇದ್ದವರಿಗೆ ನಮಗೆ ಅಲ್ಲೆಲ್ಲೂ ಕಾಣಲಿಲ್ಲ. ನಾವು ಕಬಿನಿ ಸಫಾರಿಗೆ ಹೋದಾಗ ಕರ್ನಾಟಕದವರು ಆಲ್ಮೋಸ್ಟ್ ಒಂದು 4-5 ಮೆಂಬರ್ಸ್ ಇದ್ದರು ಅಷ್ಟೇ. ಔಟ್ ಆಫ್ ಸ್ಟೇಟ್ ಅವರು ಒಂದು 15 ಮೆಂಬರ್ಸ್ ಮೇಲಿದ್ದರು. ಆದರೆ ಫಾರಿನರ್ಸ್ ಮಾತ್ರ ತುಂಬ ಜನ ಇದ್ದರು. ಆಲ್ಮೋಸ್ಟ್ ಒಂದು 30-40 ಮೆಂಬರ್ಸ್ ಮೇಲಿದ್ದರು ನಾವು ಹೋಗಿದ್ದ ಟೈಮಲ್ಲಿ. ಅಂದರೆ ಬೇರೆ ಟೈಮಲ್ಲಿ ಎಷ್ಟು ಬರ್ಬೋದು ನನಗಂತೂ ಗೊತ್ತಿಲ್ಲ. ಕೆಲವೊಬ್ಬರು ಫಾರಿನರ್ಸ್ ತುಂಬ ಹತ್ತತ್ರ ತಿಂಗಳುಗಟ್ಟಲೆ ಉಳ್ಕೋತಾರಂತೆ ಟೈಗರ್ನ ಸ್ಪಾಟ್ ಮಾಡಲೇಬೇಕು ಅಂತ.
ಕಬಿನಿ ಸಫಾರಿಲಿ ಟೈಗರ್ ಎಷ್ಟು ಫೇಮಸ್ಸೋ ಹಾಗೆ ಬ್ಲ್ಯಾಕ್ ಪ್ಯಾಂಥರ್ ಕೂಡ ಅಷ್ಟೇ ಫೇಮಸ್ಸು. ಬಟ್ ಅನ್ಫಾರ್ಚುನೇಟ್ಲಿ 2 ಇಯರ್ಸಿಂದ ಅದು ಸತ್ತೋಗಿದೆ ಅಂತ ನ್ಯೂಸ್ ಇದೆ. ಬ್ಲ್ಯಾಕ್ ಪ್ಯಾಂಥರಲ್ಲಿ ಇದ್ದಿದ್ದ ಟೈಮಲ್ಲಿ ತುಂಬ ಅಂದರೆ ತುಂಬ ಜನ ಹೋಗ್ತಾ ಇದ್ರಂತೆ ಸಫಾರಿಗೋಸ್ಕರ. ಬ್ಲ್ಯಾಕ್ ಪ್ಯಾಂಥರ್ನ ನೋಡಲೇಬೇಕು ಅನ್ನೋದಕ್ಕೆ ಫಾರಿನರ್ಸು ತುಂಬ ಹೋಗ್ತಾಯಿದ್ರು, ಇಂಡಿಯಾದವರು ತುಂಬ ಹೋಗ್ತಾಯಿದ್ರು ಅಂತ ಹೇಳಿದ್ರು ಅಲ್ಲಿ ಡ್ರೈವರ್ಸ್ಗಳು. ಲಕ್ಕೀಲಿ ಅದೇ ಥರದ್ದು ಒಂದು ಬ್ಲ್ಯಾಕ್ ಪ್ಯಾಂಥರ್ ಈಗ ರೀಸೆಂಟಾಗಿ ನಮ್ಮ ಭದ್ರಾ ಟೈಗರ್ ರಿಸರ್ವಲ್ಲಿ ಕಂಡಿದೆಯಂತೆ. ಭದ್ರಾ ಟೈಗರ್ ರಿಸರ್ವಲ್ಲಿ ಟೈಗರ್ ಅಷ್ಟು ಈಸಿಯಾಗಿ ಯಾರಿಗೂ ಸ್ಪಾಟ್ ಆಗಲ್ಲ. ಲೆಪರ್ಡ್ಸ್ ಸ್ವಲ್ಪ ಆದರೂ ಸ್ಪಾಟ್ ಆಗುತ್ತೆ ಅಂತ ಹೇಳ್ತಾರೆ. ನಾವು ಹೋದಾಗೂ ನಮಗೆ ಲೆಪರ್ಡ್ ಸ್ಪಾಟ್ ಆಗಿರಲಿಲ್ಲ. ಬಟ್ ಈಗ ಬ್ಲ್ಯಾಕ್ ಪ್ಯಾಂಥರ್ ಬಂದಿರೋದ್ರಿಂದ ನಾವು ಆದಷ್ಟು ಬೇಗ ಭದ್ರಾ ಟೈಗರ್ ರಿಸರ್ವಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹೋದರೆ ನಾನು ಖಂಡಿತ ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ. ನೀವು ಈ ಜೀಪಲ್ಲಿ ನೋಡ್ಬೋದು ಎಷ್ಟೊಂದು ಜನ ಫಾರಿನರ್ಸ್ ಇದ್ದಾರೆ ಅಂತ. ಇವರು ಡ್ರೈವರ್ ಹೇಳ್ತಾ ಇದ್ದಾರೆ ಇವರಿಗೆ 2 ಮರಿ ಕಾಣಿಸ್ತಂತೆ ಕಡೆ ದಾರಿಲಿ. ಸೊ ನಾವು ಅಲ್ಲಿಗೆ ಇವಾಗ ಹೋಗಬೇಕು. ಕಬಿನಿ ಸಫಾರಿಲಿ ನಮಗೆ ಯಾವ ಪ್ರಾಣಿ ಜಾಸ್ತಿ ಕಾಣಿಸ್ತೋ ಬಿಡ್ತೋ ಗೊತ್ತಿಲ್ಲ. ಈ ಲಂಗೂರ್ಗಳು, ಡೀರ್ಗಳು, ಸಾರಂಗಗಳು, ಪಿಕಾಕ್ಗಳು ಅದಂತೂ ಸಿಕ್ಕಾಪಟ್ಟೆ ಹಿಂಡಾಗಿ ಕಾಣಿಸ್ತಾ ಇತ್ತು. ನಮಗೆ ಮುಂಚೆ ಒಂದು ಕಡೆ ಟೈಗರ್ ಇದೆ ಅಂತ ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಲ್ಲ, ಅಲ್ಲಿ ಮಾತ್ರ ನಮಗೆ ಯಾವುದೇ ಥರದ ಜಿಂಕೆ ಕಾಣಿಸ್ತಾ ಇರಲಿಲ್ಲ, ಯಾವುದೇ ಥರದ ಲಂಗೂರ್ಸ್ಗಳು ಕಾಣಿಸ್ತಾ ಇರಲಿಲ್ಲ. ಲಂಗೂರ್ಸ್ಗಳು ಅಥವಾ ಕೋತಿಗಳಿದ್ರೂ ಎಲ್ಲ ಮರದ ಮೇಲೆ ಇರ್ತಾಯಿದ್ವು, ಯಾವ ನೆಲದ ಮೇಲೆ ಓಡಾಡ್ತಾ ಇರಲಿಲ್ಲ. ಯಾಕಂದರೆ ಅಲ್ಲಿ ಸರೌಂಡಿಂಗಲ್ಲಿರೋ ಪಕ್ಷಿಗಳೆಲ್ಲ ಜೋರಾಗಿ ಇಲ್ಲಿ ಟೈಗರ್ ಇದೆ ಅಂತ ಅದಕ್ಕೆ ಅರ್ಥ ಆಗೋ ಥರ ಸಿಗ್ನಲ್ಗಳು ಕೊಡ್ತಾಯಿತ್ತು. ಇಷ್ಟೊಂದು ಡಿಫ್ರೆಂಟಾಗಿರೋ ಪ್ರಾಣಿಗಳನ್ನೆಲ್ಲ ನೋಡಿದ್ರೂ ನಾವಿನ್ನೂ ಟೈಗರ್ ಕಾಣ್ಬೋದಾ, ಎಲ್ಲಿರ್ಬೋದು ಟೈಗರ್ ಅಂತ ಎಲ್ಲರೂ ಹುಡುಕ್ತಾ ಇದ್ವಿ, ಇಲ್ಲಿ ಕಾಣತ್ತಾ ಅಲ್ಲಿ ಕಾಣತ್ತಾ ಅಂತ. ಬಟ್ ಸ್ಟಿಲ್ ನಮಗೆಲ್ಲೂ ಅಷ್ಟು ಈಸಿಯಾಗಿ ಸ್ಪಾಟ್ ಆಗಲಿಲ್ಲ. ಇನ್ನೂ ಒಂದು 1/2 hour ಇತ್ತು ಅಷ್ಟೇ ನಮ್ಮದು ಸಫಾರಿ ಟೈಮಿಂಗ್ಸ್ ಮುಗಿಯೋಕ್ಕೆ. ಬಟ್ ಅಂದರೂ ನಾವೆಲ್ಲರೂ ಇನ್ನೂ ಹುಡುಕ್ತಾ ಇದ್ವಿ, ಟೈಗರ್ ಕಾಣತ್ತಾ ಇಲ್ವಾ, ಎಲ್ಲಿ ಕಾಣ್ಬೋದು, ಎಲ್ಲಾದರೂ ನೀರು ಕುಡಿಯೋಕ್ಕಾದ್ರೂ ಟೈಗರ್ ಬರ್ಬೋದಾ ಅಂತ. ಜೀಪ್ ಸೌಂಡ್ ಕೇಳಿಸ್ಕೊಂಡು ಇಲ್ಲಿ ನೋಡಿ ಒಂದು ಕಾಡ್ಕೊಳ್ಳಿ ಹೆಂಗೆ ಓಡೋಗ್ತಾ ಇದೆ ಅಂತ. ಹೋಗ್ತಾ 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 ಫುಲ್ ಡಿಸಪಾಯಿಂಟ್ ಆಗೋಕ್ಕೆ ಶುರುವಾಯಿತು. ಇನ್ನೂ 30 minutes ಅಷ್ಟೇ ಇರೋದು, ಇನ್ನೂ ಟೈಗರ್ ಸ್ಪಾಟ್ ಆಗಿಲ್ಲ. ನಮಗೆ ಕಾಣುತ್ತೋ ಇಲ್ವೋ ಸಫಾರಿನೇ ಮುಗ್ದೋಗುತ್ತೆ. ನಾವು ನೋಡಿದ್ರೆ ಟೈಗರ್ ಮರಿನ ನೋಡಬೇಕು ಅಂತ ಶಿವಮೊಗ್ಗದಿಂದ ಹೋಗಿದ್ದೀವಿ. ಅಲ್ಲಿ 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 ಅಲ್ಲಿದೆ ನೋಡಲ್ಲಿ. ಇಲ್ಲಿ ನಮಗೆ ಟೈಗರ್ ಸ್ಪಾಟ್ ಆಯಿತು. ಬಟ್ ಅದು 2 ನಿಮಿಷ ಕೂಡ ಅಲ್ಲಿ ನಿಲ್ಲಿಲ್ಲ. ನಾವು ಟೈಗರ್ ನೋಡೋ ಇದರಲ್ಲಿ ಹಿಂದ್ಗಡೆ ಒಂದು ಆನೆ ಕೂಡ ಪಾಸ್ ಆಯಿತು. ಆನೆನೂ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ. ಅಯ್ಯೋ ಇದು ಏನು ಆಗ್ತಾ ಇದೆ, ನಮಗೇನು ಅಷ್ಟೊಂದು ಕಾಣಿಸ್ತಾನೆ ಇಲ್ವಲ್ಲ. ಇನ್ನೂ 15 minutes ಅಷ್ಟೇ ಇದ್ದಿತ್ತು. ಎಲ್ಲರೂ ಜೀಪಲ್ಲಿ ನಿಂತ್ಕೊಂಡು ಫುಲ್ಲು ಎಲ್ಲಿ ಕಾಣ್ತಾ ಇದೆ ಟೈಗರ್ ಅಂತ ಹುಡ್ಕೋಕ್ಕೆ ಶುರು ಮಾಡಿದ್ವಿ. ಬಟ್ ಲಕ್ಕಿಲಿ ಏನಾಯಿತು ಅಂದರೆ ಅಲ್ಲಿ ದೂರದಿಂದ ಒಂದು ಟೈಗರ್ ನಾವು ಹೋಗ್ತಾ ಇರೋ ರೋಡಿಗೇನೆ ವಾಪಸ್ ಅಡ್ಡ ಬರ್ತಾ ಇದೆ. ನಮಗಂತೂ ಅದು ನೋಡಿದ ತಕ್ಷಣ ಖುಷಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಲೈಕ್ ಫೈನಲಿ ನೋಡ್ತಾ ಇದ್ದೀವಿ. ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೂ, ಅಷ್ಟು ದೂರದಿಂದ ಟೈಗರ್ ನೋಡಬೇಕು ಅಂತ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ಬಿಡ್ತು. ನಾವು ಲಾಸ್ಟ್ ಟೈಮ್ ಭದ್ರಾ ಟೈಗರ್ ರಿಸರ್ವಿಗೆ ಹೋದಾಗ ನಮಗೆ ಟೈಗರ್ ಆಗಲಿ ಲೆಪರ್ಡ್ ಆಗಲಿ ಏನೂ ಸ್ಪಾಟ್ ಆಗಿರಲಿಲ್ಲ. ಶಿವಮೊಗ್ಗದಿಂದ ಇಷ್ಟು ದೂರ ಕಬಿನಿಗೆ ಬಂದ್ರೂ ಕೂಡ ನಮಗೇನು ಸ್ಪಾಟ್ ಆಗಲ್ವೇನೋ, ಹೀಗೆ ಹೋಗ್ಬಿಡ್ತೀವಿ ಅಂತ ತುಂಬ ಬೇಜಾರಾಗಿದ್ವಿ. ಬಟ್ ಫೈನಲಿ ಲಾಸ್ಟ್ ಒಂದು 10-15 minutes ಮುಗಿಯೋ ಟೈಮಲ್ಲಿ ನಮಗೆ ಟೈಗರ್ ಸ್ಪಾಟ್ ಆಯಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಕ್ಸೈಟ್ಮೆಂಟ್ ಅಂತೂ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಲಿಟ್ರಲಿ ಫುಲ್ ಗೂಸ್ ಬಂಪ್ಸ್ ಬರೋಕ್ಕೆ ಶುರುವಾಗೋಯ್ತು ನಮಗಂತೂ. ಫಸ್ಟ್ ಟೈಮ್ ನಾನು ಸಫಾರಿಲಿ ಟೈಗರ್ನ ನೋಡಿದ್ದು. ಝೂವಲ್ಲೆಲ್ಲ ಏನೇ ಟೈಗರ್ಗಳು ನೋಡಿದ್ರು ಅದೇನು ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಇಲ್ಲಿ ಹಾಗಲ್ಲ. ಆ ಟೈಗರ್ ಎಷ್ಟು ಹ್ಯೂಜ್ ಆಗಿತ್ತು ಅಂದರೆ ಒಂದು ಕಡೆ ಇದೇನಾದರೂ ನಮ್ಮ ಜೀಪ್ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ ಅಂತ ಒಂದು ಕಡೆ ಭಯ, ಇನ್ನೊಂದು ಕಡೆ ನಾವು ನಿಜವಾಗ್ಲೂ ಇದನ್ನು ವಿಟ್ನೆಸ್ ಮಾಡ್ತಾ ಇದ್ದೀವ, ಫೈನಲಿ ನಾವು ಟೈಗರ್ ನೋಡ್ತಿದ್ದೀವ ಅಂತ ಫುಲ್ಲು ಖುಷಿ. ನಮ್ಮ ಎಲ್ಲರ ಕಣ್ಣು ಫುಲ್ಲು ಟೈಗರ್ ಮೇಲೆ ಇತ್ತು. ಬರೀ ನಮ್ಮ ಕಣ್ಣು ಮಾತ್ರ ಅಲ್ಲ, ನಮ್ಮ ಎಲ್ಲರ ಕ್ಯಾಮ್ರಾ ಫೋಕಸ್ ಕೂಡ ಟೈಗರ್ ಮೇಲೇ ಇತ್ತು. ನಂದು ಫಸ್ಟ್ ಕಬಿನಿ ಸಫಾರಿಲೇ ನಾನು ಟೈಗರ್ನ ನೋಡ್ತೀನಿ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಇಲ್ಲಿಂದ ಹೋಗ್ತಾ ಫುಲ್ ಮ್ಯಾನಿಫೆಸ್ಟ್ ಮಾಡಿದ್ದೆ ಟೈಗರ್ ನೋಡಲೇಬೇಕು ಅಂತ. ಬಟ್ ಅದು ನಿಜ ಕಣ್ಮುಂದೆ ಬಂದಾಗ ಫೈನಲಿ ಅಂತ ಫುಲ್ಲು ಲೈಕ್ ಎಷ್ಟು ಖುಷಿ ಆಯಿತು ಅಂದರೆ ನಾನು ಸೀರಿಯಸ್ಲಿ ಅದನ್ನು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ. ಇವಳೇನಕ್ಕೆ ಇಷ್ಟೊಂದು ಎಕ್ಸೈಟಾಗಿ ಮಾತಾಡ್ತಾಳೆ ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ಅಂದ್ರೂ ನೀವು ಅಲ್ಲಿ ಹೋಗಿ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಾಗೆ ನಿಮಗೆ ಗೊತ್ತಾಗೋದು ಅದ್ರದ್ದು ಫೀಲಿಂಗ್ ಹೆಂಗಿರುತ್ತೆ ಅಂತ. ಈ ವಿಡಿಯೋ ನಾನು ಸ್ವಲ್ಪ ಲೇಟಾಗಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಬಟ್ ಅಂದ್ರೂ ನಂಗೆ ಎಡಿಟ್ ಮಾಡ್ತಾನೆ ಅದೆಲ್ಲ ಇಮ್ಯಾಜಿನೇಷನ್ ಮುಂದೆ ಪಾಸ್ ಆಗಬೇಕಾದ್ರೆ ಲೈಕ್ ಅದು ಕನಸ ನನಸ ಅನ್ನೋ ಥರ ಫೀಲ್ ಆಗ್ತಾಯಿದೆ.
ಯಾಕಂದರೆ ನಾವು ಅಲ್ಲಿ ಅಷ್ಟೊತ್ತು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಟೈಗರ್ ಕಾಣಲೇ ಇಲ್ಲ. ಮುಂದೆ ಬಂದ್ರೂ ಅಷ್ಟೇ ಜಸ್ಟ್ ಮಿಸ್ಸಲ್ಲಿ ಪಾಸ್ ಆಗೋಯ್ತು. ಅದ್ರ ಜೊತೆಗೆ ಎಲಿಫೆಂಟ್ ಕೂಡ ಮಿಸ್ ಆಗೋಯ್ತು. ಇನ್ನೇನು ಸಫಾರಿನೇ ಮುಗ್ದೋಯ್ತು ಅನ್ನೋ ಟೈಮಲ್ಲಿ ನಮಗೆ ಫೈನಲ್ಲಾಗಿ ಟೈಗರ್ ಕಂಡಿದ್ದು. ಅದೆಲ್ಲ ನೆನೆಸ್ಕೊಂಡ್ರೆ ಈಗಲೂ ನನಗೆ ಗೂಸ್ ಬಂಪ್ಸ್ ಬರ್ತಾಯಿದೆ, ಅಷ್ಟು ಖುಷಿ ಆಗ್ತಾಯಿದೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಟೈಗರ್ ಸ್ಪಾಟ್ ಮಾಡಿದ್ಮೇಲೆ ನನ್ನ ಹಸ್ಬೆಂಡ್ ಕೈಯಲ್ಲೇ ಫುಲ್ ಗೂಸ್ ಬಂಪ್ಸ್ ಬಂದಿರೋದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆ ನಾನು. ಆ ಮೂಮೆಂಟ್ ನಾವು ಅಷ್ಟು ಸರ್ಪ್ರೈಸಿಂಗಲ್ಲಿದ್ವಿ, ಟೈಗರ್ ನಾವು ನಿಜವಾಗ್ಲೂ ಸ್ಪಾಟ್ ಮಾಡಿದ್ವಾ ಅಂತ. ನೇಚರ್, ವೈಲ್ಡ್ ಲೈಫ್ ಇದೆಲ್ಲ ಒಂದು ಥೆರಪಿ ಥರ. ನೀವು ಆದಷ್ಟು ನಿಮ್ಮ ಟೈಮ್ನ ಇದ್ರ ಜೊತೆ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ವರ್ಷಕ್ಕೆ ಒಂದು ಸತಿನಾದ್ರೂ ಈ ಥರ ಸಫಾರೀಸ್ಗಳಿಗೆ ಹೋಗಿ ಅಥವಾ ಯಾವುದಾದ್ರೂ ಹಿಲ್ ಸ್ಟೇಷನಿಗೆ ಹೋಗಿ, ಯು ಫೀಲ್ ಸೋ ಮಚ್ ರಿಲ್ಯಾಕ್ಸಡ್. ನಾನು ನನ್ನ ಹಸ್ಬೆಂಡ್ ಇಬ್ಬರು ಕಬಿನಿ ಸಫಾರಿನ ತುಂಬ ಎಂಜಾಯ್ ಮಾಡಿದ್ವಿ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಹೊಸಬ್ರು ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೀಗೆ ಟ್ರಾವೆಲಿಂಗ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.